ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೆಪ್ಟೆಂಬರ್ 2026. ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಟೆಟ್ ಎಕ್ಸಾಮ್ ಈ ಬಾರಿ ಫೆಬ್ರವರಿಯಲ್ಲೂ ಸಹ ನಡೆದಿತ್ತು. ಅದರ ರಿಸಲ್ಟ್ ಅನ್ನ CBSEಯ ವೆಬ್ಸೈಟ್ ಅಲ್ಲಿ ಬಿಡಲಾಗಿದೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಟೋಟಲ್ 26 lakh ಪ್ಲಸ್ ಜನ ಅಪ್ಲಿಕೇಶನ್ಸ್ ಹಾಕಿದ್ರು. ಅದರಲ್ಲಿ ಎಕ್ಸಾಮ್ಗೆ ಅಪಿಯರ್ಡ್ ಆದವರು 23 lakh ಪ್ಲಸ್ ತೋರಿಸ್ತಾ ಇದೆ. ಕ್ವಾಲಿಫೈ ಆದವರ ಸಂಖ್ಯೆ ಬಂದು 5.97 lakh ತೋರಿಸ್ತಾ ಇದೆ. ಪೇಪರ್ 1ಗೆ ರಿಜಿಸ್ಟರ್ ಆಗಿರುವಂಥದ್ದು 12 lakh ಪ್ಲಸ್ ಇದೆ. ಆದರೆ ಆ ಎಕ್ಸಾಮ್ನ ಬರೆಯೋದಕ್ಕೆ ಅಟೆಂಡ್ ಆದವರು 10 lakh ಪ್ಲಸ್ ಇದೆ. ಈ ಪೇಪರನ್ನು ಕ್ವಾಲಿಫೈ ಮಾಡಿದವರ ಸಂಖ್ಯೆ ಬಂದು 3.5 lakh ಪ್ಲಸ್ ತೋರಿಸ್ತಾ ಇದೆ. ಟೋಟಲ್ ಪರ್ಸೆಂಟೇಜ್ ಈ ಎಕ್ಸಾಮ್ನ ಕ್ವಾಲಿಫೈ ಆದವರು 33% ಮಾತ್ರ ತೋರಿಸ್ತಾ ಇದೆ. ಇನ್ನು 67% ಅನ್ಕ್ವಾಲಿಫೈಡ್ ಆಗಿದ್ದಾರೆ. ಪೇಪರ್ 2ಗೆ ರಿಜಿಸ್ಟರ್ಡ್ ಆದವರ ಸಂಖ್ಯೆ 21 lakh ಪ್ಲಸ್ ತೋರಿಸ್ತಾ ಇದೆ. ಇನ್ನು ಈ ಎಕ್ಸಾಮ್ನ ಬರೆಯೋದಕ್ಕೆ ಅಪಿಯರ್ಡ್ ಆದವರ ಸಂಖ್ಯೆ 18 lakh ಪ್ಲಸ್ ತೋರಿಸ್ತಾ ಇದೆ. ಪೇಪರ್ 2ನ ಕ್ವಾಲಿಫೈ ಆದವರ ಸಂಖ್ಯೆ 3.4 lakh ಪ್ಲಸ್ ತೋರಿಸ್ತಾ ಇದೆ. ಟೋಟಲ್ 100% ಅಲ್ಲಿ ಪೇಪರ್ 2ನ ಕ್ವಾಲಿಫೈ ಮಾಡಿದವರ ಸಂಖ್ಯೆ 18% ಆಗಿರುತ್ತೆ. ಇನ್ನು ರಿಮೈನಿಂಗ್ 82% ಅನ್ಕ್ವಾಲಿಫೈಡ್ ಆಗಿದ್ದಾರೆ. ಓವರ್ ಆಲ್ ಪೇಪರ್ 1 ಆ್ಯಂಡ್ ಪೇಪರ್ 2 100%ಗೆ ಕೌಂಟ್ ಮಾಡಿದ್ರೆ ಈ ಎರಡು ಪೇಪರ್ನ ಕ್ವಾಲಿಫೈ ಮಾಡಿದವರ ಸಂಖ್ಯೆ 25.68 ಅಂತ ತೋರಿಸ್ತಾ ಇದೆ. 75% ಕ್ವಾಲಿಫೈ ಆಗಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಕಟಣೆ ಆಗಿರುವಂತಹ ಈ ನೋಟಿಸ್ ಹೇಳ್ತಾ ಇದೆ. ಸಿಟೆಟ್ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇದ್ರೂ ಇಷ್ಟೊಂದು ಜನ ಅನ್ಕ್ವಾಲಿಫೈ ಆಗೋದಕ್ಕೆ ಕಾರಣ ಏನಿರ್ಬೋದು? ಈ ಎಕ್ಸಾಮ್ನ ನಾವು ಕ್ವಾಲಿಫೈ ಮಾಡೋದಕ್ಕೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಅದು ಯಾವ್ಯಾವ ಪಾಯಿಂಟ್ಸ್ ಅಂದರೆ, ಫಸ್ಟ್ ಪಾಯಿಂಟ್ PYQ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಬೇಕು. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೋಬೇಕು. ಎಷ್ಟು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ಅಷ್ಟು ನಮಗೆ ಆ ಪೇಪರಲ್ಲಿರುವಂತಹ ಪಾಯಿಂಟ್ಸು ಕಾನ್ಸೆಪ್ಟ್ಸು ಚೆನ್ನಾಗಿ ಅರ್ಥ ಆಗಬೇಕು. ಸಿಟೆಟ್ ವೆಬ್ಸೈಟಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಸಿಟೆಟ್ ಕ್ವಶನ್ ಪೇಪರ್ಸು ಸಿಗುತ್ತೆ. ಬೇಕಾದ್ರೆ ನೀವು ಬೇರೆ ಪುಸ್ತಕ ತಗೊಳ್ತೀನಿ ಇದಕ್ಕೆ ಅಂತ ಹೇಳಿದ್ರೆ ಅರಿಹಂತ್ ಪಬ್ಲಿಕೇಶನ್ಸ್ ಅವರ ಕ್ವಶನ್ ಬ್ಯಾಂಕ್ ಇದೆ, ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ನನ್ನ ಚಾನಲ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತೀನಿ, ಅದರಿಂದ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ NCERT ಫಾರ್ ಪೇಪರ್ 1 1 to 5th, ಪೇಪರ್ 2 6 to 8. NCERT ರಿಲೇಟೆಡ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕ್ಲಾಸಸ್ನ ಮಾಡ್ತೀನಿ. ಥರ್ಡ್ ಪಾಯಿಂಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಸಬ್ಜೆಕ್ಟ್ನ ನೀವು ಓದಿದ್ರು ಅಲ್ಲಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದ್ಕೊಳ್ಳೋದು ಉತ್ತಮ. ಆಲ್ 5 ಸಬ್ಜೆಕ್ಟ್ಸಲ್ಲಿ ಬರುವಂತಹ ಅಸರ್ಷನ್ ರೀಸನ್ ಕ್ವಶನ್ಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಬೇಕಂದ್ರೆ ಕಾನ್ಸೆಪ್ಟ್ಗಳ ಕ್ಲಿಯಾರಿಟಿ ಇರೋದು ತುಂಬಾ ಅವಶ್ಯಕವಾಗಿರುತ್ತೆ. ಫೋರ್ತ್ ಪಾಯಿಂಟ್ ರೋಟ್ ಲರ್ನಿಂಗ್. ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡಬಾರ್ದು. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ನ ಇಟ್ಕೊಂಡೇ ಓದ್ಕೋಬೇಕು. ಯಾವುದೇ ಕಾರಣಕ್ಕೂ ಗಟ್ ಹೊಡೆಯೋದಾಗಲಿ ರಟ್ಟ ಹೊಡೆಯೋದಾಗಲಿ ಕೆಲಸ ಮಾಡಬಾರ್ದು. ರೋಟ್ ಲರ್ನಿಂಗ್ ಮಾಡೋದು ನಮಗೆ ಖಂಡಿತವಾಗಿ ಲಾಸ್ನ ತಂದು ಕೊಡುತ್ತೆ. ಫಿಫ್ತ್ ಪಾಯಿಂಟ್ ಪೆಡಗಾಜಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೈಕಾಲಜಿ ಇಸ್ ಅ ಸಬ್ಜೆಕ್ಟ್ ಇಟ್ ಸೆಲ್ಫ್ ಪೆಡಗಾಜಿ. ಅಂದರೆ ಸೈಕಾಲಜಿಯಲ್ಲಿ ಹೆಚ್ಚಾಗಿ ನಾವು ಸ್ಟಡಿ ಮಾಡೋದೇ ಪೆಡಗಾಜಿಯನ್ನು. ಹಾಗಾಗಿ ಸೈಕಾಲಜಿ ಸಬ್ಜೆಕ್ಟ್ನ ನಾವು ಪೆಡಗಾಜಿ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಆಸ್ ವಿ ಕ್ಯಾನ್ ಸಿ, ಸೈಕಾಲಜಿ ಬಂದು 30 ಮಾರ್ಕ್ಗಿರುತ್ತೆ. ಮ್ಯಾಥ್ಸಲ್ಲಿ ಪೆಡಗಾಜಿ 15 ಮಾರ್ಕ್ಗಿರುತ್ತೆ. EVS ಅಲ್ಲಿ ಪೆಡಗಾಜಿ 15 ಮಾರ್ಕ್ಗಿರುತ್ತೆ. ಲ್ಯಾಂಗ್ವೇಜ್ ಫಸ್ಟಲ್ಲಿ ಪೆಡಗಾಜಿ 15 ಮಾರ್ಕ್ಗಿರುತ್ತೆ. ಲ್ಯಾಂಗ್ವೇಜ್ 2 ಅಲ್ಲಿ ಪೆಡಗಾಜಿ 15 ಮಾರ್ಕ್ಗಿರುತ್ತೆ. ಟೋಟಲ್ ಪೆಡಗಾಜಿ ಬಂದು 90 ಮಾರ್ಕ್ಸ್ಗಿರುತ್ತೆ. ಸಿಕ್ಸ್ತ್ ಪಾಯಿಂಟ್ ಪ್ಯಾಸೇಜ್ ಸಾಲ್ವಿಂಗ್. ಹಳೆಯ ವರ್ಷದ CTET ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜ್ ಪೇಪರ್ಸ್ಗಳಲ್ಲಿ ಸಿಗುವಂತಹ ಪ್ಯಾಸೇಜ್ಗಳನ್ನ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದರಿಂದ ನಮಗೆ ಒಂದು ಐಡಿಯಾ ಸಿಗುತ್ತೆ ಪ್ಯಾಸೇಜ್ನ
ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ಥರ ಪ್ರಶ್ನೆಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನೋ ಬಗ್ಗೆ ಒಂದಿಷ್ಟು ಐಡಿಯಾ ಸಿಗುತ್ತೆ. 7th ಪಾಯಿಂಟ್ ರಿವಿಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನೀವು ಎಷ್ಟನ್ನ ಓದ್ತಿದ್ದೀರಾ, ಹೇಗೆ ಓದ್ತಿದ್ದೀರಾ ಎಲ್ಲವನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಟೂಲ್ ಅಂದರೆ ರಿವಿಷನ್ ಒಂದೇ. ಚೆನ್ನಾಗಿ ರಿವಿಷನ್ನ ಮಾಡಿದಷ್ಟು ಆ ಕಾನ್ಸೆಪ್ಟ್ಸ್ಗಳು ರಿಪೀಟ್ ಆಗ್ತಿರುತ್ತೆ. ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ, ಯಾವುದನ್ನ ತಿದ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ನಾವೇ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅವಕಾಶನ ಒದಗಿಸ್ಕೊಡುತ್ತೆ. ಹಾಗಾಗಿ ನಾವು ಓದುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ಸ್ನೂ ಸಹ ಚೆನ್ನಾಗಿ ರಿವಿಷನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. 8th ಪಾಯಿಂಟ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ ರಿವಿಷನ್ ಆ್ಯಂಡ್ ಆಲ್ಸೋ PYQ ಸಾಲ್ವಿಂಗ್. ರಿವಿಷನ್ ಮಾಡೋದ್ರಲ್ಲಿ ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ತಗೊಳ್ತಿರುವಂತಹ ಟೈಮ್ ಎಷ್ಟಿದೆ ಅನ್ನೋ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಕಾರಣ CTET ಎಕ್ಸಾಮ್ ಬರೆದವರು ತುಂಬಾ ಜನ ಹೇಳೋದು ಟೈಮ್ ಸಾಲಿಲ್ಲ ಅಂತಾನೆ. ಟೋಟಲ್ 150 ಕ್ವಶನ್ಸ್ಗೆ 150 ಮಾರ್ಕ್ಸ್ 2.5 ಗಂಟೆ ಸಮಯನ ಕೊಟ್ಟಿರ್ತಾರೆ. 150 ಮಿನಿಟ್ಸ್ ಇರುತ್ತೆ. 1 ಕ್ವಶನ್ಗೆ 1 ಮಿನಿಟ್ ಇರುತ್ತೆ. 9th ಪಾಯಿಂಟ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್. ಈ ಎಕ್ಸಾಮ್ ಅಲ್ಲಿ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಹಾಗಾಗಿ ಈ ಎಕ್ಸಾಮ್ ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದಾಗಿದೆ. 10th ಪಾಯಿಂಟ್ ಗ್ರಾಮರ್. In language paper 1 and 2, theory is for 15 marks. In this, we can barely get to see grammar questions for 3 to 4 marks. Don't go deeply with grammar concepts. ವ್ಯಾಕರಣ ಲ್ಯಾಂಗ್ವೇಜ್ ಪೇಪರ್ಸ್ಗಳಲ್ಲಿ 15 ಮಾರ್ಕ್ಸ್ಗೆ ಥಿಯರಿ ಇರುತ್ತೆ. ಆ 15 ಮಾರ್ಕ್ಸ್ ಥಿಯರಿಯಲ್ಲಿ ಪ್ಯಾಸೇಜ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ವ್ಯಾಕರಣದ ಪ್ರಶ್ನೆಗಳು ಹೆಚ್ಚು ಕಡಿಮೆ 3ರಿಂದ 4 ಬಂದ್ರೆ ಜಾಸ್ತಿ ಇರುತ್ತೆ. ವ್ಯಾಕರಣದ ಅಂಶಗಳನ್ನ ಅತಿ ಹೆಚ್ಚು ಡೀಪ್ ಆಗಿ ಓದುವಂತಹ ಅವಶ್ಯಕತೆ ಇರೋದಿಲ್ಲ. ಆ ಕಾನ್ಸೆಪ್ಟ್ಸ್ ರಿಲೇಟೆಡ್ ಒಂದಿಷ್ಟು ಸಾಮಾನ್ಯ ಜ್ಞಾನ ಇದ್ರೂ ಸಹ ಸಾಕಾಗುತ್ತೆ. ಪೆಡಗಾಜಿಯ ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಪ್ಯಾಸೇಜ್ ಸಾಲ್ವ್ ಮಾಡೋದಕ್ಕೆ ಬಂದರೆ ಹೆಚ್ಚು ಕಡಿಮೆ 25 ಅಂಕಗಳು ಅಲ್ಲೇ ಆಗುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2ಲಿ ಗ್ರಾಮರ್ ಪಾಯಿಂಟ್ಸ್ನ ಲಿಮಿಟೆಡ್ ಆಗಿ ಓದೋದು ಉತ್ತಮ. ಇನ್ ಕೇಸ್ ನೀವು ಪೆಡಗಾಜಿ ಕಾನ್ಸೆಪ್ಟ್ಸ್ ಎಲ್ಲ ಓದ್ಕೊಂಡು ಟೈಮ್ ಇದೆ ಅಂದರೆ ಗ್ರಾಮರ್ನ ಡೀಪ್ ಆಗಿ ಚೆನ್ನಾಗಿ ಓದೋದು ಉತ್ತಮ. ಇವೆಲ್ಲ ಪಾಯಿಂಟ್ಸ್ಗಳ ಜೊತೆ ಇನ್ನೂ ಪ್ರಮುಖವಾಗಿ ನಾವು ನೆನಪಿನಲ್ಲಿಡಬೇಕಾಗಿರೋ ಅಂಶ ಏನಂದರೆ CTET ಎಕ್ಸಾಮ್ ಚೈಲ್ಡ್ ಸೆಂಟರ್ಡ್ ಎಕ್ಸಾಮ್ ಆಗಿರುತ್ತೆ. CTET ಎಕ್ಸಾಮ್ನ ಪ್ರಮುಖ ಕೇಂದ್ರ ಬಿಂದು ಮಗು ಆಗಿರುತ್ತೆ. CTET ಕ್ವಶನ್ಸ್ಗಳನ್ನ ನೋಡಿದ್ರೆ ಆ ಕ್ವಶನ್ಸ್ಗಳಿಗೆ ಅವ್ರು ಕೊಟ್ಟಿರುವಂತಹ ಆಪ್ಷನಲ್ಲಿ ಮಗು ಅತಿ ಹೆಚ್ಚು ಎಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತದೆಯೋ ಆ ಆಪ್ಷನ್ ಸರಿಯಾಗಿರುತ್ತೆ. ಮೀನ್ಸ್ in which option the child is actively involved, that answer is correct. ಈ ಎಲ್ಲ ಅಂಶಗಳನ್ನ ನಾವು ನೆನಪಿನಲ್ಲಿಟ್ಕೊಂಡು ತಯಾರಿನ ಮಾಡಿದ್ರೆ CTET ಎಕ್ಸಾಮಲ್ಲಿ 130+ ಸ್ಕೋರ್ ಮಾಡೋದು ಕಷ್ಟ ಏನಿಲ್ಲ. ಹಾರ್ಡ್ ವರ್ಕ್ ಜೊತೆ ಯಾವ್ಯಾವ ಕಾನ್ಸೆಪ್ಟ್ಸ್ಗಳಲ್ಲಿ ಸ್ಮಾರ್ಟ್ ವರ್ಕ್ನ ಮಾಡಬೇಕು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕಾಗಿರುತ್ತೆ ಅಷ್ಟೇ. CTET ಎಕ್ಸಾಮಲ್ಲಿ ಬರೀ ಕ್ವಾಲಿಫೈ ಆಗೋದು ಒಂದೇ ಮಹತ್ವ ಅಲ್ಲ. ಒಬ್ಬ ಒಳ್ಳೆಯ ಶಿಕ್ಷಕ ಅಥವಾ ಶಿಕ್ಷಕಿ ಆಗಬೇಕಂದ್ರೆ CTET ಎಕ್ಸಾಮ್ ನಮಗೆ ಉತ್ತಮವಾದ ಬುನಾದಿಯನ್ನು ಹಾಕಿಕೊಡುತ್ತೆ. ಇಂದಿನ ವಿಡಿಯೋದಲ್ಲಿ ನಾನು CTET ಎಕ್ಸಾಮ್ ರಿಲೇಟೆಡ್ ಆದಂತೆ ನೆನಪಿನಲ್ಲಿಟ್ಕೊಳ್ಬೇಕಾದಂತಹ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳಿದ್ದೇನೆ. ನಿಮಗೆ ನಾನು ನೀಡಿರುವಂತಹ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನನಗೆ ಮುಂದಿನ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.